ಸನ್ನದ್ಧ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಚರ್ಚೆಯಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಕಾರ್ಗಿಲ್ ವಿಜಯ ದಿವಸದ ಬಗ್ಗೆ. ಕಾರ್ಗಿಲ್ ಯುದ್ಧದಿಂದ ನಾವು ಏನು ಕಲ್ತಿದ್ದೀವಿ? ಚೈನೀ ಶತ್ರು ಹೊಸ್ತಿಲಲ್ಲಿ ಬಂದು ನಿಂತು ಬಾಗಿಲು ಬಡಿತಾ ಇದ್ದಾನೆ. ಕಾರ್ಗಿಲ್ ಯುದ್ಧದ ಯಾವ ಪಾಠಗಳನ್ನು ನಾವಿಲ್ಲಿ ಬಳಸ್ಕೊಳ್ತೀವಿ ಅನ್ನುವಂಥದ್ದು. ಜನರಲ್ ಅಂಜಪ್ಪ ಅವರೇ, ಬ್ರೇಕ್ಗಿಂತ ಮುಂಚೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಯುದ್ಧದ ವಿಷಯ ಬಂದಾಗ ಸ್ಟ್ರಾಟರ್ಜಿಗಳನ್ನು ಯಾರೋ ಒಬ್ಬರು ಮಾಡ್ತಾರೆ, ಆ್ಯಕ್ಚುಲಿ ಯುದ್ಧ ಯಾರೋ ಒಬ್ಬರು ಮಾಡ್ತಾರೆ. ಎಸ್, ಆಮೋದ್ ಕಾಲಿಯ ವಿಷಯವನ್ನು 22 ವರ್ಷದ ಹುಡುಗ ಅವನು. ಫಸ್ಟ್ ಪೆಟ್ರೋಲಿಂಗ್ ಪಾರ್ಟಿಯಲ್ಲಿ 6 ಜನ ಸೈನಿಕರ ಜೊತೆಗೆ ಹೋಗ್ತಾನೆ. ಏಕಾಏಕಿ ಪೆಟ್ರೋಲಿಂಗ್ ಪಾರ್ಟಿ ನಾಪತ್ತೆಯಾಗುತ್ತೆ. 21 ದಿನಗಳ ನಂತರ ಆತನ ಶವವನ್ನು ಪಾಕಿಸ್ತಾನ ವಾಪಸ್ ಕೊಟ್ಟಾಗ ಗುರುತು ಹಿಡಿಯದಂಥ ಸ್ಥಿತಿಯಲ್ಲಿ ಶವ ಇತ್ತು. ಆತನ ಕಣ್ಣು ಗುಡ್ಡೆಗಳನ್ನು ಕೀಳಲಾಗಿತ್ತು, ಉಗುರುಗಳನ್ನು ಕೀಳಲಾಗಿತ್ತು, ಮರ್ಮಾಂಗವನ್ನು ಕತ್ತರಿಸಿದ್ರು. 21 ದಿನಗಳ ಕಾಲ ಹಿಂಸೆ ಕೊಟ್ಟು ಕೊಂದುಬಿಟ್ಟಿದ್ರು ಆತನ. 22 ವರ್ಷದ ಹುಡುಗ. ಯಾಕೆ ಅಂಥ ಹುಡುಗನ ನೇತೃತ್ವದ ಒಂದು ಪಾರ್ಟಿಯನ್ನು ಪೆಟ್ರೋಲಿಂಗ್ಗೆ ಶತ್ರು ಬಂದು ಅಷ್ಟು ದೊಡ್ಡ ಮಟ್ಟದಲ್ಲಿ ಶತ್ರು ಬಂದು ಕೂತ್ಕೊಂಡಂಥ ಸಂದರ್ಭದಲ್ಲಿ ಕಳಿಸಲಾಯಿತು? ಯಾರಿಗೋ ಬೇಹುಗಾರಿಕೆ ಮೆಸೇಜ್ ಹೋಗುತ್ತೆ, ಇನ್ಯಾರೋ ಪೆಟ್ರೋಲಿಂಗಿಗೆ ಹೋಗ್ತಾರೆ, ಮತ್ತಾರೋ ಯುದ್ಧಕ್ಕೆ ಹೋಗ್ತಾರೆ. ಯುದ್ಧದ ಸ್ಟ್ರಾಟರ್ಜಿಯನ್ನು ಒಬ್ಬರು ಮಾಡ್ತಾರೆ, ಬಂದೂಕು ಹಿಡ್ಕೊಂಡು ಹೋಗುವಂಥವ್ರು ಇನ್ನೊಬ್ಬರು. ಅವರು ನಿರ್ಧಾರಗಳನ್ನು ತೆಗೆದುಕೊಂಡಿರೋದಿಲ್ಲ. ನಿಜಕ್ಕೂ ಒಂದು ದೇಶ, ಇಡೀ ದೇಶ ಒಟ್ಟಾಗಿ ಯುದ್ಧಕ್ಕೆ ಹೋಗುತ್ತೆ. ಅದರಲ್ಲಿ ಸರ್ಕಾರ ಇರುತ್ತೆ, ಮಾಧ್ಯಮಗಳಿರ್ತಾರೆ, ಜನಸಾಮಾನ್ಯರ ಮನಸ್ಥಿತಿ ಎಲ್ಲ ಸೇರಿದಾಗ ಒಂದು ಯುದ್ಧ ಆಗುವಂಥದ್ದು. ಆ ಯುದ್ಧದಲ್ಲಿ ನಿಜವಾಗ್ಲೂ ಹೋರಾಡುವಂಥ ಸೈನಿಕರನ್ನು, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಗಣನೆಗೆ ತೆಗೆದುಕೊಳ್ಳೋದಿಲ್ವ ಅಂತ ನಾನು ಇದರಲ್ಲಿ ಅದೊಂದು ಹಳೆಯದನ್ನು ಹೇಳಿದೆ. ವಾರ್ ಇಸ್ ಎ ಸೀರಿಯಸ್ ಬಿಸ್ನೆಸ್ ಟು ಬಿ ಲೆಫ್ಟ್ ಓನ್ಲಿ ಟು ದ ಜನರಲ್ಸ್ ಅಂತ. ಎಸ್, ಬರೀ ಜನರಲ್ಸ್ ಬಿಡಬಾರ್ದು, ಅದು ಎಲ್ಲ ಪೊಲಿಟಿಕಲ್. ಆದರೆ ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ವಾರ್ ಇಸ್ ಟು ಸೀರಿಯಸ್ ಎ ಬಿಸ್ನೆಸ್ ಟು ಬಿ ಲೆಫ್ಟ್ ಓನ್ಲಿ ಟು ದ ಜನರಲ್ಸ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ವಾರ್ಫೇರ್, ನಮ್ಮ ಇಂಡಿಯಾದಲ್ಲಿ ವಾರ್ಫೇರ್ ಜನರಲ್ಸ್ನ ಬಿಟ್ಟೇ ಬಿಡ್ತಾರೆ. ಅದು ಆಗಬಾರ್ದು. ಆಲ್ ಡಿಸಿಷನ್ ಮೇಕಿಂಗಲ್ಲಿ ಆರ್ಮ್ ಫೋರ್ಸಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇದೆ ಡೆಮೋಕ್ರೆಟಿಕ್ ಕಂಟ್ರಿ, ನಮ್ಮದೇನು ಡಿಕ್ಟೇಟರ್ಶಿಪ್ ಏನು ತರೋದಿಲ್ಲ. ನಮ್ಮ ಆರ್ಮ್ ಫೋರ್ಸಸ್ ಅವರು ಏನು ಡಿಕ್ಟೇಟರ್ಶಿಪ್ ತರೋದಿಲ್ಲ. ಆದರೆ ಅವ್ರನ್ನು ಬರೀ ಅದ್ರ ಲೋಕಲ್ ನಾಲೆಜ್ ಇಲ್ಲದವರನ್ನು ಕೂತ್ಕೊಂಡು ಡಿಸಿಷನ್ ಮಾಡೋದು ಒಳ್ಳೆಯದಲ್ಲ ಅಂತ ಹೇಳ್ತೀನಿ. ನಾನು ಇಲ್ಲಿಗೆ ಇಷ್ಟಪಡ್ತೀನಿ. ಈಗ ನಮ್ಮದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಎಷ್ಟು ವರ್ಷದಿಂದ ಆಗ್ತಾಯಿದೆ. ಕಮಿಟಿ ಮೇಲೆ ರೆಕಮೆಂಡೇಷನ್ ಬಂದಿದೆ, ಆದರೆ ಅವರು ಬೇಡ ಅಂತೇಳಿ ಅವ್ರು ಮಾಡೋದಿಲ್ಲ. ಅದಕ್ಕಾಗಿ ನಮ್ಮ ದೇಶದ ಡಿಫೆನ್ಸ್ ಮಿನಿಸ್ಟ್ರಿಗೆ, ಕ್ಯಾಬಿನೆಟ್ಟಿಗೆ ಒಂದು ಸೆಂಟ್ರಲೈಸ್ ಅಡ್ವೈಸ್ ಸಿಕ್ಕೋದು ಕಷ್ಟ ಆಗ್ತದೆ. ಆರ್ಮ್ ಫೋರ್ಸಸ್ ಸೈಡಿಂದ ಅಡ್ವೈಸ್ ಬೇಕು, ಅದು ಕೋಆರ್ಡಿನೇಷನ್ ಬೇಕು. ಈಗ ನಾವು ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲೇ ಇಟ್ಕೊಳ್ಳಿ. ಬ್ಯಾಂಗ್ಳೂರಲ್ಲಿ ಏರ್ಫೋರ್ಸ್ ಅವ್ರದ್ದು ಬೇರೆ, ಅವ್ರ ವರ್ಕ್ಸ್ ಬೇರೆ ಮಾಡ್ತಾರೆ, ಆರ್ಮಿ ಅವ್ರದ್ದು ವರ್ಕ್ಸ್ ಬೇರೆ ಮಾಡ್ತಾರೆ, ನೇವಿ ಅವ್ರದ್ದು ವರ್ಕ್ಸ್ ಬೇರೆ ಮಾಡ್ತಾರೆ. CDS ಇದ್ದರೆ ಅದರೆಲ್ಲ ವರ್ಕ್ಸ್, ಮಿಲಿಟ್ರಿ ವರ್ಕ್ಸ್ ಸೆಕ್ಷನ್ಲ ಒಂದೇ ಆಗಿ ಕೆಲಸ ಮಾಡ್ತಾರೆ. ಪ್ರೊಕ್ಯೂರ್ಮೆಂಟು, ಎಲ್ಲಿಂದ ಪ್ರೊಕ್ಯೂರ್ಮೆಂಟ್ ಒಂದೇ ಐಟಮು. ಏರ್ಫೋರ್ಸಿಗೂ ರೈಫಲ್ ಬೇಕು, ಆರ್ಮಿಗೂ ರೈಫಲ್ ಬೇಕು, ನೇವಿಗೂ ರೈಫಲ್ ಬೇಕು. ಆದರೆ ಯಾವರಿಂದ ರೈಫಲ್ ಬೇಕು, ಯಾವ ಸ್ಟ್ಯಾಂಡರ್ಡ್ ರೈಫಲ್ ಬೇಕು, ಅದು ಕೋಆರ್ಡಿನೇಷನ್ ಸುಲಭ ಆಗ್ತದೆ. ಸೊ CDS ಬರಬೇಕು. ಕನ್ಸಲ್ಟೇಷನಿಗೆ ಡಿಫೆನ್ಸ್ ಸರ್ವಿಸಸ್ ಎಕ್ಸ್ಪೀರಿಯನ್ಸ್ ಜನರಲ್ಸ್ನ ಅವ್ರ ಕನ್ಸಲ್ಟೇಷನಿಗೆ ಪೊಲಿಟಿಕಲ್ ಅಡ್ವೈಸ್ ಫಾರ್ ಪೊಲಿಟಿಕಲ್ ಲೀಡರ್ಶಿಪ್ ಆ್ಯಸ್ ವೆಲ್ ಆಸ್ ಕ್ಯಾಬಿನೆಟ್ಗೆ ಅವರನ್ನು ಕನ್ಸಲ್ಟೇಷನ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್ ನಾನು ಹೇಳಲಿಕ್ಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನ್ಯಾಷನಲ್ ಸೆಕ್ಯೂರಿಟಿ ಆ್ಯಂಡ್ ಫಾರಿನ್ ರಿಲೇಷನ್ಸ್. ನೀವು ವೆಸ್ಟರ್ನ್ ಕಂಟ್ರಿಯಲ್ಲಿ ನೋಡಿ, ಯಾವ ಪೊಲಿಟಿಕಲ್ ಪಾರ್ಟಿ ಆದರೂ ಲೀಡರ್ಸ್ ಎಲ್ಲ ಒಂದಾಗಿ ಹೋಗ್ತೀವಿ. ಆದರೆ ನಮ್ಮ ದೇಶದಲ್ಲಿ ಆಗ್ತಾಯಿಲ್ಲ. ಇಲ್ಲೇ ಇಂಟರ್ನಲ್ ಪಾಲಿಟಿಕ್ಸ್, ಕಮ್ಯುನಲೈಸೇಷನ್, ಆ ಥರ ಎಲ್ಲ ಅದರಲ್ಲಿ ಮಾತಾಡ್ತಾರೆ. ಒಬ್ಬರನ್ನೀಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾನು ಯಾವ ಪಾರ್ಟಿಯಲ್ಲಿಲ್ಲ. ಅಲ್ಲಿ ಒಂದು 2 ವರ್ಷ ಮುಂದೆ ಬಾಟ್ಲಾ ಹೌಸಲ್ಲಿ ಡೆಲ್ಲಿಯಲ್ಲಿ ಒಬ್ಬ ಟೆರರಿಸ್ಟನಿಗೆ ಒಬ್ಬ ಪೊಲೀಸ್ ಕೊಂದ. ದೇಶ ಅವನಿಗೆ ಪೊಲೀಸ್ ಗ್ಯಾಲಂಟ್ರಿ ಮೆಡಲ್ ಕೊಡ್ತಾರೆ. ಒಬ್ಬ ಇಂಪಾರ್ಟೆಂಟ್ ಲೀಡ್ರೇ ಮಾತಾಡ್ತಾನೆ, ಅವನು ಇನ್ನೋಸೆಂಟ್ ಮನಸ್ಸನ್ನು ಕೊಂದುಬಿಟ್ಟ ಅಂತ. ಯಾಕೆ ಅವ್ರದ್ದು ಸೆಕ್ಯೂರಿಟಿ ಸರ್ವಿಸು ಮನೋಬಲ ಏನಾಗ್ತದೆ ಇದರಲ್ಲಿ? ಈಗ ಅಲ್ಲಿ ಎನ್ಕ್ವೈರಿ ಆಗ್ತಾಯಿದೆ. IBದು ಒಂದು ಜಾಯಿಂಟ್ ಡೈರೆಕ್ಟ್ರು, IBದು ರೆಸ್ಪಾನ್ಸಿಬಿಲಿಟಿ ಇಂಟೆಲಿಜೆನ್ಸ್ ಕಲೆಕ್ಷನ್ ಮಾಡಿ ಆ್ಯಕ್ಷನಬಲ್ ಲೆವೆಲಿಗೆ ಕೊಡೋದು. ಅವರು IB ಅವರು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿ ಇಂಥ ಆಗೋ ಚಾನ್ಸ್ ಇದೆ, ಇಂಥಲ್ಲಿ ಆಗ್ತದೆ ಕೊಡೋದು. ಅವ್ರ ಮೇಲೆ ಇಂಟೆಲಿಜೆನ್ಸ್ ಎನ್ಕ್ವೈರಿ ಮಾಡಿ ಅವ್ರ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಿದ್ರೆ ನೆಕ್ಸ್ಟ್ ಯಾರು ಇಂಟೆಲಿಜೆನ್ಸು ರೆಸ್ಪಾನ್ಸಿಬಿಲಿಟಿ ಯಾರು ತಗೊಳ್ತಾರೆ? ಹೋಗಲಿ, ಅವರು ಟೆರರಿಸ್ಟ್ ಹೋದಂತ ಮಾಡ್ತಾರೆ. ಅದು ನಮ್ಮ ದೇಶದಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ, ಫಾರಿನ್ ರಿಲೇಷನಲ್ಲಿ ಒಂದಾಗಿ ಒಂದೇ ಸ್ವರದಲ್ಲಿ ಮಾತಾಡೋದು ಭಾಳ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್, ನಮ್ಮ ದೇಶದ ಡಿಫೆನ್ಸ್ ಲೀಡರ್ಶಿಪ್ಪನ್ನು ಕಾನ್ಫಿಡೆನ್ಸ್ ತಗೊಂಡು ಅವರ ಅಡ್ವೈಸ್ ಪ್ರಾಪರ್ಲಿ ಯೂಸ್ ಮಾಡೋದು ಸೆಕೆಂಡ್ ಪಾಯಿಂಟ್. ಇಷ್ಟೊತ್ತು ಹೇಳಿದ್ದೆ ನಾನು ಬ್ರೀಫಾಗಿ ಹೇಗೆ ಅರ್ಥ ಮಾಡಿಕೊಂಡೆ ಅಂದರೆ, ಗಡಿ ಕಾಯ್ತಾ ಇರುವಂಥ ಸೈನಿಕ ನಿರೀಕ್ಷೆ ಮಾಡುವಂಥದ್ದು ಬೇರೆ ಏನಲ್ಲ, ಇಡೀ ದೇಶ ನನ್ನ ಬೆಂಬಲಕ್ಕಿದೆ, ನೈತಿಕವಾಗಿ ನನ್ನ ಬೆಂಬಲಕ್ಕಿದೆ,
ಯಾರೂ ನನ್ನ ವಿರುದ್ಧ ಮಾತನಾಡೋದಿಲ್ಲ ಅನ್ನೋದನ್ನು ಮಾತ್ರ ನಿರೀಕ್ಷೆ ಮಾಡ್ತಾನೆ. ಆದರೆ ಈ ಪ್ರಾಬ್ಲಮ್ಮು ನಮ್ಮ Our soldiers are being blackmailed by the country. ಅವ್ರ ಲೀಡರ್ಶಿಪ್ಗೆ ಗೊತ್ತಾಗ್ತದೆ, ನಮ್ಮ ಆರ್ಮಿ ಲೀಡರ್ಶಿಪ್ಗೆ ಈ ಥರ ಈ ಪ್ರಾಬ್ಲಮ್ಸ್ ಇರೋದು ನಮ್ಗೆ ಗೊತ್ತಿದೆ. ಆದರೆ ಸೋಲ್ಜರ್ಸು ನಾವು ಅದರಿಂದ ಪ್ರೊಟೆಕ್ಟ್ ಮಾಡ್ತೀವಿ. ಈ ಥರ ಈ ಪಾಲಿಟಿಕ್ಸನ್ನು ಪ್ರೊಟೆಕ್ಟ್ ಮಾಡಿ ಸೋಲ್ಜರ್ಸ್ ಮನೋಬಲದಲ್ಲಿ ನಾವು ಅವ್ರು ಇರ್ತೀವಿ. ಅದು ದಟ್ ಈಸ್ ಹಾವ್ ಕರ್ನಲ್ ಶ್ರೀಧರ್ ಅವರು ಹೇಳಿದ್ರು, ನಮ್ಮ ಜೂನಿಯರ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿರೋದ್ರಿಂದ ಅದರಲ್ಲಿ ದೇಶಕ್ಕೆ ತೊಂದರೆ ಆಗೋದಿಲ್ಲ. ಯಾವ ಟೈಮ್ ವಾರ್ ಆದರೆ ಅವರು ರೆಡಿಯಾಗಿರ್ತಾರೆ, ಫೈಟಿಂಗ್ ರೆಡಿ ಆಗ್ತಾರೆ. ಮೇಡಮ್, ಈಗ ನೀವು ಒಬ್ಬ ರಾಜಕಾರಣಿಯಾಗಿ ಹೇಳಿ, ಈಗ ನಮ್ಮ ರಾಜಕಾರಣಗಳು ಸೈನ್ಯದ ಮನೋಬಲವನ್ನು ಕುಗ್ಗಿಸೋ ಹಾಗಿರಬಾರ್ದಲ್ವ ಅಂತ. ಅದೇ ನಾನು ಹೇಳ್ತಾ ಇರೋದು. ಇಲ್ಲಿ ಮುಖ್ಯವಾಗಿ ಇದಕ್ಕೆ ಒಂದೇ ಒಂದು ಉದಾಹರಣೆ, ಮೊನ್ನೆ ಮೇನಲ್ಲಿ ಚೀನಾದ ಪ್ರಧಾನಿ ಭಾರತಕ್ಕೆ ಬಂದರು, ಕಿಂಗ್ ಯಾಂಗ್. ನಿಮಗೆ ಗೊತ್ತಿದೆ, ಚೀನಾ ಅಂದರೆ ಇವತ್ತು ಇಡೀ ಪ್ರಪಂಚಕ್ಕೆ ಒಂದು ಬಲಿಷ್ಠ ರಾಷ್ಟ್ರ. ಅದು ಸೈನಿಕವಾಗಿ ಬಲಿಷ್ಠ, ಆರ್ಥಿಕವಾಗಿ ಬಲಿಷ್ಠ, ಸೈನ್ಯದಲ್ಲಿ ಮತ್ತು ಒಟ್ಟಾರೆಯಾಗಿ ನೀವು ಯಾವುದೇ ವಿಚಾರವನ್ನು ತಗೊಂಡು ಕೂಡ ಚೀನಾ ಇವತ್ತು ಇಡೀ ಪ್ರಪಂಚಕ್ಕೆ ಸವಾಲೊಡ್ಡುವಂಥ ಒಂದು ಸ್ಥಿತಿಯಲ್ಲಿದೆ. ಅದರ ಬಾರ್ಡರಲ್ಲಿ ನಾವಿದ್ದೀವಿ ಇವತ್ತು. ಚೀನಾ ಹಿಮಾಚಲ ಪ್ರದೇಶದ ಒಂದು ಬಹುಭಾಗದ ಪ್ರದೇಶಕ್ಕೆ ಬಂದಿದೆ, ಸಿಕ್ಕಿಂಗೆ ಬಂದಿದೆ, ಅರುಣಾಚಲ ಪ್ರದೇಶಕ್ಕೆ ನಮ್ಮ ದೇಶದ ಪ್ರಧಾನಿ ನೀವು ಬರಬಾರ್ದು ಅಂತ ಮಾತಾಡುತ್ತೆ. ಇಂಥ ಒಂದು ದುಸ್ಥಿತಿಯಲ್ಲಿ ನಮ್ಮ ದೇಶ ಇದೆ. ಅಂಥ ಪ್ರಧಾನಿ ಮೊನ್ನೆ ಭಾರತಕ್ಕೆ ಬಂದರು. ಮೇನಲ್ಲಿ ಬಂದಾಗ ಏನು ಚರ್ಚೆ ಆಯಿತು, ಅವರು ಬರೋದಕ್ಕೆ ಒಂದು ವಾರ ಮೊದಲು ಇಲ್ಲೇ ರಾಯಭಾರ ಕಚೇರಿಯಲ್ಲಿ ಒಂದು ಮೀಟಿಂಗ್ ನಡೆಯುತ್ತೆ. ಆ ಮೀಟಿಂಗಲ್ಲಿ ಏನು ಚರ್ಚೆ ಆಗುತ್ತೆ, 19 ಕಿಲೋಮೀಟ್ರ್ ಏನು ನಾವು ಚೀನಾದ ಅವರು ಅಕ್ವೈರ್ ಮಾಡಿದರು ಭಾರತಕ್ಕೆ, ಇದರ ವಿಚಾರ ನೀವು ಮಾತಾಡಬಾರ್ದು. ಈ ಅತಿಕ್ರಮಣ ಮಾಡಿದರ ಬಗ್ಗೆ ಇದರಲ್ಲಿ ಪ್ರಸ್ತಾಪ ಮಾಡಬಾರ್ದು. ನಂಬರ್ 1, ಭಾರತ ಪ್ರಸ್ತಾಪ ಮಾಡಿದೆಯೋ ಮಾಡಿಲ್ವೋ ಅನ್ನುವಂಥದ್ದನ್ನು ಮತ್ತೆ ಹೇಳ್ತೀನಿ ನಾನು. ಎರಡನೇದು, ನೀವು ಯಾವುದೇ ಸೇನೆಯನ್ನು ಅಲ್ಲಿ ಇಂಪೋಸ್ ಮಾಡೋದ್ರ ಬಗ್ಗೆ ಚರ್ಚೆ ಆಗಬಾರ್ದು. ಇದನ್ನು ರಾಯಭಾರಿ ಕಚೇರಿಯಲ್ಲಿ ಚರ್ಚೆ ಮಾಡ್ತಾರೆ ನಮ್ಮ ಅಧಿಕಾರಿಗಳ ಜೊತೆ. ಅದರ ಜೊತೆಗೆ ಪ್ರಧಾನಿ ಬರ್ತಾರೆ, ನಮ್ಮ ದೇಶಕ್ಕೆ ಪ್ರಧಾನಿ ಬರ್ತಾರೆ. ಈ ಯಾವುದೇ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯಾಕೆ ನೀವು 19 ಕಿಲೋಮೀಟರ್ ಇಲ್ಲಿ ಬಂದ್ರಿ ಅಂತ ಚರ್ಚೆ ಮಾಡೋದು? ತೇಜಸ್ವಿನಿ ಮೇಡಮ್, ಎಲ್ಲ ಒಂದು ಕಡೆ ನನ್ನ ಪರಿಸ್ಥಿತಿಗಳು 1962ರ ಪರಿಸ್ಥಿತಿಗಳಿಗೂ ಸಿಮಿಲಾರಿಟಿ ಅನ್ನಿಸ್ತಾ ಇದೆ ನನಗೆ, ಸಾಮ್ಯತೆ ಅನ್ನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅಲ್ಲ ಇಡೀ ಚೈನಾ ಸೈನ್ಯ ಬಂದು ಟಿಬೇಟನ್ನು ಆಕ್ರಮಿಸ್ಕೊಂತು. ನಾವು ಹೇಳಿದ್ವಿ ಅದು ಚೈನಾದ ಇಂಟರ್ನಲ್ ವಿಷಯ. ಅಲ್ಲಿವರೆಗೂ ರಸ್ತೆಗಳನ್ನು ಮಾಡ್ಕೊಳ್ತಾ ಇದ್ರು ಬಾರ್ಡರ್ ತನಕ, ತಮ್ಮ ದೇಶದಲ್ಲಿ ಏನೋ ಅಭಿವೃದ್ಧಿ ಮಾಡ್ಕೊಳ್ತಾ ಇದ್ದಾರೆ. ಈ ಕಡೆ ಭಾರತೀಯರಿಗೆ ಏನಾದ್ರು ಟೆನ್ಷನ್ ಇದೆಯಾ ಅಂದರೆ ಹಿಂದಿ ಚೀನಿ ಭಾಯಿ ಅಂದರು. ಎಲ್ಲ ಸರಿಗಿದೆ. ಶಾಂತಿ ಮಾತುಕತೆಗಳ ಸಂದರ್ಭದಲ್ಲಿ ನೀವೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಹೇಳ್ತಿರೋ ಅದರ ಪ್ರಕಾರನೇ ನಾವು ಮಾತಾಡ್ತೀವಿ ಅಂದರು. 1962ರಲ್ಲಿ ಯುದ್ಧ ನಡೆದು ಭಾರತ ಸೈನ್ಯ ಒಂದು ಅವಮಾನವನ್ನು ಏನು ಅನುಭವಿಸ್ತು, ಈಗಲೂ ಅದೇ ಪರಿಸ್ಥಿತಿ ಇದೆ ಅಂತ ಅನ್ನಿಸ್ತಾ ಇಲ್ವಾ ತಮಗೆ? ಅಜಿತ್, ರಿಯಾಲಿಟೀಸನ್ನು ಮರೆತು ಮಾತಾಡೋದಾದ್ರೆ ಎಮೋಷ್ನಲ್ ಆಗಿ ಮಾತಾಡೋದು ಸುಲಭ. ಬಟ್ ಪ್ರಾಕ್ಟಿಕಲಿ ಈ ದೇಶವನ್ನು ಕಟ್ಟಿ, ದೇಶದ 6 ಯುದ್ಧಗಳು ಅಂತ ಹೇಳಿದ್ರಲ್ಲ, 5 ಯುದ್ಧಗಳಲ್ಲಿ ದೇಶವನ್ನು ಸುಭದ್ರವಾಗಿಟ್ಟಿರ್ತಕ್ಕಂಥ ಕೇಂದ್ರದ ಸರ್ಕಾರ, ಹಿಸ್ಟಾರಿಕಲಿ ನಮ್ಮ ಪಾರ್ಟಿ. ಅದು ಪಾರ್ಟಿ ಬೇಡ, ದಯವಿಟ್ಟು ಪಾರ್ಟಿ ವಿಷಯ ಬೇಡ. ಈ ದೇಶದ ರಕ್ಷಣೆಗೋಸ್ಕರ ಗಡಿಗಳಲ್ಲಿ ನಿಂತು ತಮ್ಮ ಯೌವನವನ್ನು ಏನಾಗುತ್ತೆ, ಕೆಲವು ಸಲ ಸತ್ಯ ಕಹಿಯಾಗಿರುತ್ತೆ. ಐ ಡೋಂಟ್ ಮೈಂಡ್. ಈಗ ನಾನು ಹೇಳೋದು ಇಷ್ಟೇ, ಭಾರತ ದೇಶವನ್ನ ಯಾವುದೇ ಸರ್ಕಾರಗಳಿರಲಿ, ಓಕೆ, ನಾನೇನದು ಕೋಟ್ ಮಾಡದೇ ಇದ್ರು ಆಯ್ತಲ್ಲ, ಭಾರತ ದೇಶ ಇದುವರೆಗೆ ಸುಭದ್ರವಾಗಿದೆ. ಭಾರತದ ಸಾರ್ವಭೌಮತೆ ಮತ್ತು ರಕ್ಷಣೆಯನ್ನ ಈ ದೇಶದ ಯಾವುದೇ ಒಂದು ವಾಸಿಗಳು, ಸೈನ್ಯನೇ ಮಾಡಿರಲಿ ಅಥವಾ ಸೈನ್ಯವನ್ನ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಸರ್ಕಾರಗಳು ಮಾಡಿರಲಿ, ಸುರಕ್ಷಿತವಾಗಿದೆ. ಆರ್ಮಿಯ ಸೋಲ್ಜರ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ, ನಾನು ನೋಡಿದ್ದೇನೆ ಆ ಪಾಯಿಂಟ್. ಸರ್ ಹೇಳ್ತಾ ಇದ್ರು -60 -40 ಅಲ್ಲಿ 4 ಜನ ಕೂತ್ಕೊಳ್ಳೋಕ್ಕಾಗಲ್ಲ. ಆಮೇಲೆ ಬಟ್ಟೆ 3 ತಿಂಗಳ ಕಾಲ ಆ ಒಂದು ಸಿಯಾಚಿನ್ ಅಂತಹ ಕಡೆ ಅದಕ್ಕೆ ರಚನೆ ಮಾಡಲಾಗಿರುತ್ತೆ. ನಮ್ಮ ಮೈಸೂರಿನಿಂದ ಪ್ರೊಸೆಸ್ಡ್ ಫುಡ್ ಹೋಗುತ್ತೆ, ಮೋಷನ್ ಮಾಡೋಕ್ಕಾಗಲ್ಲ. ಒಂದು ಸಣ್ಣ ಗಾಯ ಆದರೆ ಪೋಸ್ಟರ್ ಬೈಟ್ ಅಂತ ಏನು ಕರೆ, ಹಿಮದ ಒಂದು ಇದರಿಂದ ಗಾಯ ಆಗ್ತಕ್ಕಂಥದ್ದು. ಒಂದು ತಲೆನೋವು ಬಂದರೆ ಅದೆಷ್ಟು ಕಷ್ಟ, ಅದನ್ನು ಹೇಳೋಕ್ಕಾಗಲ್ಲ ಅಜಿತ್. ಅದನ್ನು ತುಂಬ ಅನುಭವಿಸಿದ್ರೆ ಗೊತ್ತಾಗ್ತಕ್ಕಂಥದ್ದು. ಅಲ್ಲಿ ನೋಡಿ, BSFಗೆ ಒಂದು ರೀತಿಯ ರೇಷನ್ ಪದ್ಧತಿ ಇದೆ, ಒಂದೇ ಶಿಬಿರದಲ್ಲಿ ಕೆಲಸ ಮಾಡ್ತಾರೆ. ಆರ್ಮಿಗೆ ಒಂದು ರೀತಿಯ ಇದಿದೆ. ಅಂದರೆ ಸರ್ ಹೇಳಿದಾಗೆ ಸಾಮರಸ್ಯ, ಸಣ್ಣ ಸಣ್ಣ ವಿಚಾರಗಳು ಯಾರಿವಲ್ಲ ಇಂಥದ್ನೆಲ್ಲ, ಮತ್ತೆ ಅವರ ಮನೋಬಲ. ಇಲ್ಲಿ ನೋಡಿ, ಆರ್ಮಿಯಲ್ಲಿ ಹೋಗಿರ್ತಾರೆ, ನಮ್ಮಲ್ಲಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಆರ್ಮಿಯಲ್ಲಿ ಹೋಗಿರ್ತಕ್ಕಂಥ ಕುಟುಂಬಗಳಿಗೆ ಅವರ ಲ್ಯಾಂಡ್ ವಿಚಾರ ನಾನು ಹೋದಾಗ, ನಾನು ಸಂಸದೀಯ ನಿಯೋಗದಲ್ಲಿ ಇಂಥ ಸಣ್ಣ ಸಣ್ಣ ಶೋಭಾ ಅವರು ಹೇಳಿದಾಗ ಅವ್ರ ಜೊತೆ ಹೇಗೆ ಹಂಚ್ಕೊಂಡ್ರು, ಸಣ್ಣ ಸಣ್ಣ ವಿಚಾರಗಳು, ಸೂಕ್ಷ್ಮತೆಯನ್ನು ಕಳ್ಕೊಳ್ತಾ ಇದ್ದೀವಿ. ಎಲ್ಲೋ ಗಡಿಯನ್ನು ಕಾಯುವಂಥ ಸೈನಿಕರ ಬಗ್ಗೆ ನಮ್ಮ ಗಮನ ಕಡಿಮೆ ಆಗ್ತಾ ಇದೆ. ನಮಗೆ ಅಲ್ಲಿ ಫ್ಲಡ್ ಬಂತು, ಇಲ್ಲಿ ಒಂದೇನೋ ಆಯಿತು, ಇಲ್ಲಿ ಸರ್ಕಾರ ಇದು ದೊಡ್ಡ ವಿಚಾರ. ಈಗ ಇವನು ನುಸುಳ್ತಾ ಇರ್ತ, ಅವನ ಮನೋಬಲ, ಅವನು ನುಸುಳು ಈ ಪ್ರಾಣ ಒತ್ತೆ ಇಟ್ಟು ಯಾಕೆ ಅದನ್ನು ತಡಿಬೇಕು? ವಿಂಟರ್ ಸೆಷನ್ನಲ್ಲಿ ಏನು ಒಂದು ಚಳಿಗಾಲದಲ್ಲಿ ಕಡಿಮೆ ಆಗುತ್ತೆ, ಅಲ್ಲಿನ ಒಂದು ಸಮ್ಮರ್ ಅಂದರೆ ನಮ್ಮ ಚಳಿಗಾಲ ಥರ ಇರುತ್ತೆ.
ಅಂದರೆ 3 ಕಿಲೋಮೀಟರ್ ಏಕಾಂಗಿಯಾಗಿ ಕೆಲಸ, ಅಂದರೆ ಅವನು ಒಂಟಿತನ, ಲೋನ್ಲಿನೆಸ್ ಇರುತ್ತೆ, ಹೆಲ್ತ್ ವಿಚಾರ ಇರುತ್ತೆ. ಆಮೇಲೆ ಸಡನ್ ಆಗಿ ಹಿಮಮಾರುತಗಳು ಬಂದು ಪ್ರಾಣನೇ ಅವ್ರು ಹೇಳ್ತಾರೆ, ವಿ ಆರ್ ಗಿವಿಂಗ್ ಅವರ್ ಟುಡೇಸ್ ಫಾರ್ ಯುವರ್ ಟುಮಾರೋಸ್, ವಿ ಆರ್ ಡೈಯಿಂಗ್ ಫಾರ್ ಯುವರ್ ಟುಮಾರೋಸ್. ನಿಮ್ಮ ಭವಿಷ್ಯಕ್ಕಾಗಿ ನಾನು ಸಾಯ್ತಾ ಇದ್ದೆ. ಪ್ರತಿ ಕ್ಷಣ ಒಬ್ಬ ಯೋಧ ಪ್ರತಿ ಕ್ಷಣ ಮೃತ್ಯುವನ್ನ ಅವನು ಚುಂಬಿಸ್ತಾನೆ, ಅಂದರೆ ಖುಷಿಯಾಗಿ ಚುಂಬಿಸ್ತಾನೆ. ನಾನು ಸಾಯಲಿಕ್ಕೆ ಖುಷಿ ಪಡ್ತೇನೆ ಅಂತ ಹೇಳ್ತಾನೆ. ನಾನು ನೋಡಿದ್ದೇನೆ, ಯುದ್ಧ ಬಂದರೆ ಅವ್ರ ಜೀವನದಲ್ಲಿ ಏನು ಗೊತ್ತಾ ಅಜಿತ್, ಯುದ್ಧದಲ್ಲಿ ಸಾಯ್ತಾರಲ್ಲ, ಹುತಾತ್ಮರಾಗ್ತಾರಲ್ಲ, ಒಂದು ಹಾನರ್ ಅಂತ ತಿಳ್ಕೊಳ್ತಾರೆ. ನನ್ನ ದೇಶಕ್ಕೋಸ್ಕರ ನಾನು ಜೀವ ಕೊಡುವಂಥ ಸುದೈವ ಬಂತು ಅಂತ ಹೇಳಿ. ನಾನು ಕಳೆದ ಸಾರಿ ಕರ್ನಲ್ ನಮ್ಮ ಕ್ಯಾಪ್ಟನ್ ವಸಂತ್ ಅವರ ಇದಕ್ಕೆಲ್ಲ ಹೋದಾಗ, ಅಂದರೆ ನಿಜವಾಗಿಯೂ ಭಾರತ ದೇಶದ ಸೈನ್ಯ ಅತ್ಯುನ್ನತವಾದ ಮೌಲ್ಯಗಳನ್ನ ಇಟ್ಟುಕೊಂಡಿದೆ. ಆ ಮೌಲ್ಯಗಳನ್ನು ನಾವು ಗುರುತಿಸುವಂತಹ, ಗೌರವಿಸುವಂತಹ ಸಂಸ್ಕೃತಿ ಈ ಪೀಳಿಗೆಗೆ, ವಿಶೇಷವಾಗಿ ಸಣ್ಣ ಸಣ್ಣ ವಿಚಾರನೇ ದೊಡ್ಡದು ಮಾಡ್ತಕ್ಕಂಥದ್ದೆಲ್ಲ, ಒಂದು ಉದಾತ್ತ ಧ್ಯೇಯಗಳನ್ನು ಇಟ್ಟುಕೊಂಡು ನಾವು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಅವರ ತ್ಯಾಗ ಬಲಿದಾನಗಳನ್ನು ನೆನೆಸ್ಕೊಳ್ತಕ್ಕಂಥದ್ದು ವಿಜಯ್ ದಿವಸ್ ಅಂತೇಳಿ. ವಿಜಯ್ ಬಾತ್ರಾ ಅವರ ಒಂದು ಉದಾಹರಣೆಯನ್ನು ನೆನೆಸ್ಕೊಳ್ತೇನೆ. 20 ವರ್ಷದ ಅವರು ಆಫೀಸರ್ ಹೇಳ್ತಾರೆ, ಅವರು ಪ್ರತಿಯೊಂದು ಹಂತದಲ್ಲಿ ಆ ಹಿಮ ಪರ್ವತಗಳನ್ನು ಆಕ್ರಮಿಸ್ಕೊಂಡು ಹೋಗ್ತಾರೆ, ಸೈನಿಕರ ಶತ್ರುವನ್ನ ಸದೆ ಬಡಿದು ಸಾಯುವಾಗ ಹೇಳ್ತಾರೆ, ನನಗೆ ರಿಗ್ರೆಟ್ ಆಗ್ತದೆ, ಇನ್ನಷ್ಟು ಶತ್ರುವನ್ನ ನಾನು ಮಣಿಸಿ ಇನ್ನಷ್ಟು ದಿಲ್ ಮಾಂಗೆ ಮೋರ್ ಅಂತ ಹೇಳ್ತಾರೆ. ಶೇರ್ ಶಾ ಅವರ ಕೋಡ್ ನಂಬರ್, ಶೇರ್ ಶಾ ಅಂತೇಳಿ ಅವರಿಗೆ ಕೋಡ್ ನಂಬರ್ ಇರುತ್ತೆ. ಅದೇ ರೀತಿ ನಮ್ಮ ಎಂಥದ್ದು ಗ್ರೆನೇಡಿಯರ್ ಯೋಗೇಂದರ್ ಸಿಂಗ್ ಏನು ಟೈಗರ್ ಹಿಲ್ ವಶಪಡಿಸಿಕೊಳ್ಳುವಾಗ, ಹಾಗಾಗಿ ನಾವು ಕಲ್ಪನೆನೂ ಮಾಡ್ಕೊಳಕ್ಕಾಗ್ದಲೇ ಇರುವಂತಹ ಅಸಾಧ್ಯವಾದಂಥ ಹವಾಮಾನ ವೈಪರೀತ್ಯ ಇರ್ತಕ್ಕಂಥ ಪ್ರದೇಶದಲ್ಲಿ ಕಾರ್ಗಿಲ್ ಯುದ್ಧ ಆಗಿದ್ದು. ಹಾಗಾಗಿ 529 ಅಮೂಲ್ಯವಾದಂಥ ಅಧಿಕಾರಿಗಳು ಏನು ನಮ್ಮ ಹುತಾತ್ಮರಾದಂಥವ್ರು, ಜೊತೆಗೆ ಗಾಯಗೊಂಡಂಥವರಿಗೆ ಪದಗಳಿಲ್ಲ ನಮ್ಮಲ್ಲಿ ಅವರಿಗೆ ನಮ್ಮ ಅಶ್ರುತರ್ಪಣವನ್ನು ಅರ್ಪಿಸ್ಲಿಕ್ಕೆ. ಟೈಮ್ ಫಾರ್ ಅ ಸ್ಮಾಲ್ ಬ್ರೇಕ್ ಸರ್. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ನಿಜಕ್ಕೂ ಕಾರ್ಗಿಲ್ ಯುದ್ಧ ಅನ್ನುವಂಥದ್ದನ್ನು ನೆನಪಿಸ್ಕೊಂಡ್ರೆ ಒಂದೊಂದು ಸಾವು ಕೂಡ ದೇಶವನ್ನು ಬಡಿದೆಬ್ಬಿಸ್ತಾ ಇತ್ತು. ಒಬ್ಬೊಬ್ಬ ಯುದ್ಧ ವಿಧವೆ ಕೂಡ ದೇಶದ ಆತ್ಮಸಾಕ್ಷಿಯನ್ನು ಬಡಿದೆಬ್ಬಿಸ್ತಾ ಇತ್ತು. ಆದರೆ ನಾನಾಗಲೇ ಹೇಳಿದ ಹಾಗೆ, ಅನಾರೋಗ್ಯ ಬಂದಾಗ ವೈದ್ಯನ ಮಹತ್ವ ಗೊತ್ತಾಗುತ್ತೆ, ಯುದ್ಧ ಬಂದಾಗ ಸೈನಿಕನ ಮಹತ್ವ ಗೊತ್ತಾಗುತ್ತೆ. ಕಾರ್ಗಿಲ್ ಯುದ್ಧದ ಹುತಾತ್ಮರನ್ನು ನಾವು ಮರೆತ್ವಿ. ಸಿನಿಮಾದಲ್ಲಿ ಸೈನಿಕನ ರೋಲ್ ಮಾಡಿದವರ ಹೆಸರುಗಳ ನೆನಪಿರುತ್ತೆ, ಅವರ ಹುಟ್ಟುಹಬ್ಬಗಳ ನೆನಪಿರುತ್ತೆ, ನಮಗೆ ಅವರ ಮದುವೆ ದಿನಾಂಕ ಕೂಡ ನೆನಪಿರುತ್ತೆ. ಆದರೆ ನಮ್ಮ ನಾಳೆಗಾಗಿ ತಮ್ಮ ಇಂದುಗಳನ್ನು ಗಡಿಯಲ್ಲಿ ಪ್ರಾಣಾರ್ಪಣೆ ಮಾಡಿದಂಥ ಸೈನಿಕರನ್ನು ನಾವು ಖಂಡಿತವಾಗಿಯೂ ಮರೆತು ಬಿಡ್ತೀವ ಅನ್ನುವಂಥದ್ದು. ಹಾಗಾದರೆ ಚೈನಾ ವಿಷಯ ಬಂದಂಥ ಸಂದರ್ಭದಲ್ಲಿ ಚೈನೀ ಶತ್ರು ಬಾಗಿಲಿಗೆ ಬಂದು ನಿಂತ್ಕೊಂಡಿದ್ದಾನೆ. ನಾವು ಸನ್ನದ್ಧವಾಗಿದ್ದೀವ? ಕಾರ್ಗಿಲ್ ಯುದ್ಧದಿಂದ ಕಲಿತಂತಹ ಪಾಠಗಳನ್ನು ಚೈನಾದ ವಿಷಯದಲ್ಲಿ ಬಳಸ್ಕೊಳ್ತೀವ? ಕಾರ್ಯಕ್ರಮದ ಕೊನೆಯ ಕಂತಿನಲ್ಲಿ ನಮ್ಮ ಅತಿಥಿಗಳ ಜೊತೆ ಆ ಚರ್ಚೆನ ನಾನು ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ಬ್ರೇಕ್.